ಸರ್, ಇನ್ನೊಂದು ಚರ್ಚೆ ಆಗ್ತಾ ಇರೋದು ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ನಿಲ್ತಾರೆ ಮಂಡ್ಯ ಕ್ಷೇತ್ರದಿಂದ ಅನ್ನುವಂಥದ್ದು. ಇದರ ಬಗ್ಗೆ ಮತ್ತೆ ಈ ಹಿಂದೆ ಕೂಡ ಬಂದಾಗಲೂ ಈ ಕಡೆ ಬಿಜೆಪಿ ಅಲ್ಲಿ ನಿಮ್ಮ ಪಾರ್ಟ್ನರ್ ಇಂದಲೂ ಕೂಡ ವ್ಯಕ್ತ ಆಗ್ತಿತ್ತು ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ. ಒಂದು ದೇಶದ ರಾಜಕೀಯದಲ್ಲಿ ಕರ್ನಾಟಕದ ಜನತೆಯಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಅದು. ಕುಮಾರಸ್ವಾಮಿ ಅವರು ಈ ಬಾರಿ ಲೋಕಸಭೆಗೆ ಅಭ್ಯರ್ಥಿಯಾಗಿ ನಿಂತು ಲೋಕಸಭೆಗೆ ಹೋದರೆ ಅವರು ಮಂತ್ರಿಗಳಾಗ್ತಕ್ಕಂಥ ಅವಕಾಶಗಳಿದೆ. ರಾಜ್ಯಕ್ಕೆ ಅದರಿಂದ ಒಳ್ಳೆಯ ಒಂದು ಉಪಯೋಗಗಳು ದೊರಕುತ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಅದನ್ನು ಹೇಳ್ತಕ್ಕಂಥದ್ದು ಸಹಜ. ಅದು ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಹೇಳಿ. ನನಗೆ ಬರೀ ಮಂಡ್ಯ ಕ್ಷೇತ್ರ ಒಂದೇ ಅಲ್ಲ, ನನ್ನನ್ನು ಬೆಳೆಸಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ, ನಾನು ರಾಜಕೀಯ ಜನ್ಮ ಕೊಟ್ಟಂಥ ಜಿಲ್ಲೆ, ಅದು ಪಾರ್ಲಿಮೆಂಟರಿ ಸೆಗ್ಮೆಂಟು, ಅಲ್ಲೂ ಸಹ ನಾನು ನಿಲ್ಲಬೇಕು ಅನ್ನೋದು ಹೇಳ್ತಾರೆ. ನೀವು ನಿಲ್ಲೇಬೇಕು ಅನ್ನೋದಾದರೆ ನೀವು ಬೆಂಗಳೂರು ಗ್ರಾಮಾಂತರದಲ್ಲೇ ನಿಲ್ಲಿ ಅಂತಾರೆ. ಚಿಕ್ಕಬಳ್ಳಾಪುರ, ಅಲ್ಲೂ ಸಹ ಅಲ್ಲಿಯ ಕಾರ್ಯಕರ್ತರು ಅಲ್ಲೂ ಬರಬೇಕು ನೀವು ನಿಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇತ್ತೀಚೆಗೆ ತುಮಕೂರಿನಲ್ಲೂ ಸಹ ದೇವೇಗೌಡರಿಗೆ ಅನ್ಯಾಯ ಆಯಿತು, ಕಳೆದ ಬಾರಿ ಕಾಂಗ್ರೆಸ್ನವರು ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ, ಅದಕ್ಕೆ ಇವತ್ತು ಉತ್ತರ ಕೊಡಲಿಕ್ಕೆ ನೀವು ಅರ್ಜಿ ಹಾಕಬೇಕು ಅಂತಕ್ಕಂಥದ್ದು ಅಲ್ಲಿಯೂ ಸಹ ಎರಡೂ ಪಕ್ಷಗಳ ಅಭಿಮಾನಿಗಳು ಹೇಳ್ತಾರೆ, ಬಿಜೆಪಿ ಶಾಸಕರುಗಳು ಒಳಗೊಂಡಂತೆ. ಆದರೆ ನನ್ನ ನಿರ್ಣಯ ಯಾವುದೇ ನಾನು ತೆಗೆದುಕೋಬೇಕಾದ್ರೆ ಇವತ್ತು ಅದರ ಸಾಧಕ ಬಾಧಕಗಳು ನಾನು ರಾಜ್ಯದಲ್ಲೇ ಇರಬೇಕು. ಮುಂದಿನ ಒಂದು ಹೋರಾಟಕ್ಕೆ, ಈ ಸರ್ಕಾರದ ಹಲವಾರು ಅಕ್ರಮಗಳ ಬಗ್ಗೆ ಹೋರಾಟ ಮಾಡಲಿಕ್ಕೆ, ಇದೆಲ್ಲದರ ಬಗ್ಗೆ ಸೂಕ್ತವಾದ ನಿರ್ಣಯಗಳನ್ನು ಎರಡೂ ಪಕ್ಷಗಳ ನಾಯಕರು ಕೂತು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸರ್, ಇನ್ನೊಂದು ಚರ್ಚೆ ಆಗ್ತಾ ಇರೋದು ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ನಿಲ್ತಾರೆ ಮಂಡ್ಯ ಕ್ಷೇತ್ರದಿಂದ ಅನ್ನುವಂಥದ್ದು. ಇದರ ಬಗ್ಗೆ ಮತ್ತೆ ಈ ಹಿಂದೆ ಕೂಡ ಬಂದಾಗಲೂ ಈ ಕಡೆ ಬಿಜೆಪಿ ಅಲ್ಲಿ ನಿಮ್ಮ ಪಾರ್ಟ್ನರ್ ಇಂದಲೂ ಕೂಡ ವ್ಯಕ್ತ ಆಗ್ತಿತ್ತು ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ. ಒಂದು ದೇಶದ ರಾಜಕೀಯದಲ್ಲಿ ಕರ್ನಾಟಕದ ಜನತೆಯಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಅದು. ಕುಮಾರಸ್ವಾಮಿ ಅವರು ಈ ಬಾರಿ ಲೋಕಸಭೆಗೆ ಅಭ್ಯರ್ಥಿಯಾಗಿ ನಿಂತು ಲೋಕಸಭೆಗೆ ಹೋದರೆ ಅವರು ಮಂತ್ರಿಗಳಾಗ್ತಕ್ಕಂಥ ಅವಕಾಶಗಳಿದೆ. ರಾಜ್ಯಕ್ಕೆ ಅದರಿಂದ ಒಳ್ಳೆಯ ಒಂದು ಉಪಯೋಗಗಳು ದೊರಕುತ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಅದನ್ನು ಹೇಳ್ತಕ್ಕಂಥದ್ದು ಸಹಜ. ಅದು ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಹೇಳಿ. ನನಗೆ ಬರೀ ಮಂಡ್ಯ ಕ್ಷೇತ್ರ ಒಂದೇ ಅಲ್ಲ, ನನ್ನನ್ನು ಬೆಳೆಸಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ, ನಾನು ರಾಜಕೀಯ ಜನ್ಮ ಕೊಟ್ಟಂಥ ಜಿಲ್ಲೆ, ಅದು ಪಾರ್ಲಿಮೆಂಟರಿ ಸೆಗ್ಮೆಂಟು, ಅಲ್ಲೂ ಸಹ ನಾನು ನಿಲ್ಲಬೇಕು ಅನ್ನೋದು ಹೇಳ್ತಾರೆ. ನೀವು ನಿಲ್ಲೇಬೇಕು ಅನ್ನೋದಾದರೆ ನೀವು ಬೆಂಗಳೂರು ಗ್ರಾಮಾಂತರದಲ್ಲೇ ನಿಲ್ಲಿ ಅಂತಾರೆ. ಚಿಕ್ಕಬಳ್ಳಾಪುರ, ಅಲ್ಲೂ ಸಹ ಅಲ್ಲಿಯ ಕಾರ್ಯಕರ್ತರು ಅಲ್ಲೂ ಬರಬೇಕು ನೀವು ನಿಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇತ್ತೀಚೆಗೆ ತುಮಕೂರಿನಲ್ಲೂ ಸಹ ದೇವೇಗೌಡರಿಗೆ ಅನ್ಯಾಯ ಆಯಿತು, ಕಳೆದ ಬಾರಿ ಕಾಂಗ್ರೆಸ್ನವರು ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ, ಅದಕ್ಕೆ ಇವತ್ತು ಉತ್ತರ ಕೊಡಲಿಕ್ಕೆ ನೀವು ಅರ್ಜಿ ಹಾಕಬೇಕು ಅಂತಕ್ಕಂಥದ್ದು ಅಲ್ಲಿಯೂ ಸಹ ಎರಡೂ ಪಕ್ಷಗಳ ಅಭಿಮಾನಿಗಳು ಹೇಳ್ತಾರೆ, ಬಿಜೆಪಿ ಶಾಸಕರುಗಳು ಒಳಗೊಂಡಂತೆ. ಆದರೆ ನನ್ನ ನಿರ್ಣಯ ಯಾವುದೇ ನಾನು ತೆಗೆದುಕೋಬೇಕಾದ್ರೆ ಇವತ್ತು ಅದರ ಸಾಧಕ ಬಾಧಕಗಳು ನಾನು ರಾಜ್ಯದಲ್ಲೇ ಇರಬೇಕು. ಮುಂದಿನ ಒಂದು ಹೋರಾಟಕ್ಕೆ, ಈ ಸರ್ಕಾರದ ಹಲವಾರು ಅಕ್ರಮಗಳ ಬಗ್ಗೆ ಹೋರಾಟ ಮಾಡಲಿಕ್ಕೆ, ಇದೆಲ್ಲದರ ಬಗ್ಗೆ ಸೂಕ್ತವಾದ ನಿರ್ಣಯಗಳನ್ನು ಎರಡೂ ಪಕ್ಷಗಳ ನಾಯಕರು ಕೂತು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.